ನಿಮ್ಮೆಲ್ಲರ ಹೆಮ್ಮೆಯ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಓಕೆ ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯ ಪುರಸ್ಕೃತರು 2026 ಒಂದು ದೊಡ್ಡ ಚಪ್ಪಾಳೆ ಬರಲಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ನಮ್ಮ ಹೆಮ್ಮೆಯ ಮೇರು ನಟಿ ಭಾರತಿ ವಿಷ್ಣುವರ್ಧನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಷ್ಣುವರ್ಧನ್ ಸರ್ ಅವರ ಧರ್ಮ ಪತ್ನಿ, ಹಲವಾರು ಸಿನಿಮಾಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು, ಪರಕಾಯ ಪ್ರವೇಶ ಮಾಡಿದವರು, ಪ್ರತಿ ಪಾತ್ರಕ್ಕೂ ಜೀವ ತುಂಬಿದವರು, ಜನಮನ್ನಣೆ ಗಳಿಸಿದವರು, ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದವರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಭಾರತಿ ವಿಷ್ಣುವರ್ಧನ್ ಅವರಿಗೆ once again ಕಂಗ್ರಾಚುಲೇಷನ್ ಮೇಡಮ್. ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಪ್ರಶಸ್ತಿಯು 50,000 ನಗದುಗಳನ್ನು ಹೊಂದಿರುತ್ತದೆ. ಅದರ ಜೊತೆಗೆ TDS ಸೇರಿ 1 ಲಕ್ಷ ರೂಪಾಯಿಗಳನ್ನು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಯಾರ್ದಪ್ಪ ಅಂದ್ರೆ ನಿಮ್ಮ ದುಡ್ಡು, ನಿಮ್ಮ ದುಡ್ಡ ನಾವು ಕೊಡೋದು. ಚಪ್ಪಾಳಿ ಹೊಡ್ರಿ ಎಲ್ಲರೂ. ನೀವು ಇದನ್ನ ಪ್ರಶಸ್ತಿ ಅನೌನ್ಸ್ ಮಾಡ್ತಾರೆ, ನಾನಲ್ಲ, ನನ್ನ ಮಠದ ಭಕ್ತರು ಇವ್ರಿಗೆ ಕೊಡ್ರಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ನಾವು ಮಾಡಿದ್ದೀವಿ. ಇನ್ನೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಂತೇಳಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ರಂಗಭೂಮಿಗೆ ಅತಿ ದೊಡ್ಡ ಮೆರುಗು ಕೊಟ್ಟವರು, ನಮ್ಮ ಹೆಮ್ಮೆಯ ಶ್ರೀಮತಿ ಮಾಲತಿ ಸುಧೀರ್ ಇವತ್ತು ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ 2026ಕ್ಕೆ ಮಾಲತಿ ಸುಧೀರ್ ಅವರು ಭಾಜನರಾಗಿದ್ದು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಕೊಡ್ತಾ ಇದ್ದೀವಿ. ನಮ್ಮ ಮಠದ ಒಂದು ಪರಂಪರೆ ಏನಂದ್ರೆ, ಯಾರು ಪ್ರಶಸ್ತಿ ಪುರಸ್ಕೃತರಿರ್ತಾರೆ ಹೆಣ್ಮಕ್ಳು ಅವರಿಗೆ ಇಳ್ಕಲ್ ಸಾರಿ ಕೊಡುವಂತ ಪರಂಪರೆ ಇದೆ. ಆ ಪರಂಪರೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಳ್ಕಲ್ ಸಾರಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ಒಂದು ಸಾರಿ. ನಮ್ಮ ಸೂಡಿ ಬ್ರದರ್ಸ್ ಅಂತ ಒಂದು ಅವ್ರ ಅಂಗಡಿ ಇದೆ. ಪ್ರತಿ ವರ್ಷ ಅವರು 2 ಸೀರೆಗಳನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ರೂಪಾಯಿ ನಗದು ಇದೆ. ಇದು ನಮ್ದಲ್ಲ, ಭಕ್ತರದ್ದು, ಅವ್ರು ಕೊಡ್ತಿದ್ದಾರೆ. ಏನ್ ನಮ್ದಲ್ಲ, ಅಲ್ಲ ಅವ್ರ ಆಶೀರ್ವಾದ. ಈ ಮಠ ಹೆಂಗಿದೆ ಅಂದ್ರೆ ಭಕ್ತರಲ್ಲೇ ದೇವರನ್ನ ಕಾಣೋ ಮಠ. ಹಂಗಾಗಿ ಅವರ ಆಶೀರ್ವಾದ ಇದೆ, ಭಕ್ತರೇ ಆಶೀರ್ವಾದ ಮಾಡಿಕೊಟ್ಟಿರುವಂಥದ್ದು. ಇದು ನಿಮಗೆ ಒಳ್ಳೇದಾಗಲಿ, 50 ಕೋಟಿ ಆಗಲಿ. ಮುಂದಿನ ಸರಿ ತರುಣ್ ಕರ್ಕೊಂಬರ್ಬೇಕು ಪಕ್ಕ. ತರುಣ್ ಸುಧೀರ್ ಅವ್ರು ಬರ್ತಾರೆ ನೋಡಪ್ಪ ಮುಂದಿನ ವರ್ಷ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಶಿವಕುಮಾರ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡಿ, ಇಲ್ಲಿ ನೆರೆದಿರೋ ಎಲ್ಲ ಹಿರಿಯರು, ಕಿರಿಯರು, ಅಭಿಮಾನಿಗಳು ಅಷ್ಟು ಜನ ಸೇರಿರೋದು ನಮ್ಮ ಪುಣ್ಯ. ಬಹಳ ಸಂತೋಷ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಮನಸ್ಸು ತುಂಬಿ ಬಂದಾಗ ಮಾತುಗಳು ಬರಲ್ಲ. ಶಿವಕುಮಾರ ಸ್ವಾಮಿಗಳು ಹೇಳ್ತಿದ್ರು, ಈ ಸ್ಟೇಜ್ ಮೇಲೆ ಬಂದರೆ ಮಾತುಗಳು ತಾನಾಗ ಬರುತ್ತೆ ಅಂತ. ನಾನು ಪ್ರಯತ್ನ ಪಡ್ತಿದ್ದೀನಿ, ಬರ್ತಿಲ್ವಲ್ಲ ಸ್ವಾಮಿಗಳೇ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶಿವಕುಮಾರ ಸ್ವಾಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಬರ್ತಾ ಹೋದರೆ ನಿಮ್ಮನ್ನೆಲ್ಲ ನೋಡೋ ಒಂದು ಅವಕಾಶ ನಮಗೆ ಸಿಗಲ್ಲ. ಶಿವಕುಮಾರ ಸ್ವಾಮೀಜಿಗಳಿಗೆ ಕಲಾವಿದರ ಮೇಲೆ, ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಇವತ್ತು ಅವ್ರಿಗೆ ನಾನು ಕೇಳಿದೆ. ಅವರಿಗೆ ಆಕ್ಸಿಡೆಂಟ್ ಆಗಿದೆ, ತೊಂದರೆ ಆಗಿದೆ ಅಂತ. ಅಂಥದ್ರಲ್ಲೂ ಇಂಥ ಒಂದು ಜಾತ್ರೆ ಸಮಾರಂಭನ ಮಾಡ್ತಿದ್ದಾರೆ ಅಂದರೆ
ಆ ದೇವರ ಪ್ರೇರಣೆ ಇದ್ದೆ ಯಾವುದೂ ನಡೆಯಲ್ಲ. ಆ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಆ ಒಂದು ಶಕ್ತಿನೇ ಶಿವಕುಮಾರ ಸ್ವಾಮೀಜಿ. ಇನ್ನೇನು ಹೇಳೋದು, ನೀವು ಹೇಳಬೇಕು, ನಾನು ಕೇಳಬೇಕಷ್ಟೇ. ನನಗೆ ಮಾತಾಡಿ ಅಭ್ಯಾಸ ಅಲ್ಲ. ಯಾರಾದರೂ ಡೈಲಾಗ್ ಬರೆದುಕೊಟ್ಟು ನಾನು ಮಾತಾಡಿ ಹೋಗ್ಬಿಡ್ತೀನಿ ಅಷ್ಟೇ. ನನಗೆ ಮಾತಾಡೋದು, ನನಗೆ ಈ ಸ್ಟೇಜ್ ಅಂದರೆ ನನಗೆ ಸ್ವಲ್ಪ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ಕೂತ್ಕೊಂಡ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆ ಥರ ಒಂದು ಸ್ವಭಾವ ನನ್ನದು. ಇದ್ರೂ ಈ ದಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಒಂದು ಸಂದರ್ಭ. ಆಮೇಲೆ ಈ ದಿನ ನಮ್ಮ ಮಾಲ್ತಿಯವರು ಇರೋದ್ರಿಂದ ಅವ್ರ ಜೊತೆಲಿ ಇರೋದು ಬಹಳ ಸಂತೋಷ ಆಯಿತು ಇವತ್ತು. ಇನ್ನೇನಿಲ್ಲ ಸ್ವಾಮಿಗಳೇ, ಅಷ್ಟೇ ಒಂದು ವಚನ ಹಾಡ್ತೀನಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಮನದಲ್ಲಿ ನಿಮ್ಮ ನೆನೆಹು ತುಂಬಿ, ಮನದಲ್ಲಿ ನಿಮ್ಮ ನೆನೆಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಚರಣದ ಮೂಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಅಲ್ಲಿ ಜನ ನಗೋದಿಲ್ಲ, ಎಲ್ಲಿ ಜನ ನಗೋದಿಲ್ವೋ ಅದು ಆರೋಗ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸಿದ್ಧಗಳ್ಳ ಮಠದ ಸ್ವಾಮಿಗಳು ಎಷ್ಟು ನಗಿಸ್ತಾರೆ ಅಂದ್ರೆ, ನಾನು ಸ್ವಾಮಿನೇ ಅಲ್ಲ, ನಾನು ನಿಮ್ಮವನು, ನಾನು ನಿಮ್ಮವನು, ನಾನು ನಿಮ್ಮವನು ಅಂತ ಹೇಳ್ತಾರೆ. ಸೊ ಅವರ ಒಂದು ದೊಡ್ಡ ಹಿರಿತನ, ದೊಡ್ಡತನ ಇದೆಲ್ಲ ನನಗೆ ಬಹಳ ಇಷ್ಟ ಆಗುತ್ತೆ. ನಾನು ಅವ್ರ ಫ್ಯಾನ್ ಆಗಿದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಆದರಣೀಯ ಮುಖ್ಯ ಶಾಸಕರೇ ಹಾಗೂ ಇವತ್ತು ಸಿದ್ಧಗೊಳ್ಳಕ್ಕೆ ಬಂದಿರುವಂತಹ ಭಾರತೀಯಮ್ಮ ಅವರ ಕುಟುಂಬದವರೇ, ಕಲೆಯನ್ನು ಬೆಳೆಸಬೇಕು, ಕಲೆಯನ್ನು ಉಳಿಸ್ಬೇಕು, ಕಲಾವಿದರನ್ನ ಪೂಜಿಸಬೇಕು, ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಬಂದ ಇಲ್ಲಿ ಎಲ್ಲರ ಕಲಾಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟು ದೂರ ಸ್ವಾಮಿಗಳು ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು, ಯಾವ ರೀತಿ ನಾವು ಅವರಿಗೆ ಏನು ಹೇಳಬೇಕು ಅಂತ ಮಾತುಗಳೇ ಒಂದೊಂದ್ಸರಿ ಬರೋದಿಲ್ಲ. ಸೊ ಗುರುಗಳೇ, ಸದಾ ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ಆಶೀರ್ವಾದಕ್ಕಿಂತ ಅವ್ರು ಬೈತಾ ಇರ್ತಾರಲ್ಲ, ಅದು ಭಾಳ ಖುಷಿ ಆಗುತ್ತೆ. ಏಕೆಂದರೆ ಅಂಬರೀಷನ ಯಾರಾದರೂ ಅವ್ರ ಹಳ್ಳಿ ಕಡೆಯಿಂದ ಮಂಡ್ಯ ಕಡೆಯಿಂದ ಬಂದವರು, ಏನಣ್ಣ ನಾನು ಬಂದಿದ್ದೀನಿ ಅಂತಂದ್ರೆ ಇರಲಿ ಹೇಳೋ ಅಂತ, ಅಯ್ಯೋ ಅಂಬರೀಷಣ್ಣ ಬೇಕ್ರಿ ನಮಗೆ, ಏಯ್ ನನ್ನ ಮಗನೇ ನಾನೇ ಅಂಬರೀಷ್ ಅಂತ, ಹಾ 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 ನೀವೇ ಅಂಬರೀಷ್ ಅಂತ ಮಾತಾಡ್ತಿದ್ರು. ಅವರಿಗೆ ಬೈದ್ರೇನೆ ಜನಗಳಿಗೆ ಅಂಬರೀಷ್ ಅಣ್ಣ ಅಂತಿದ್ರು. ಹಾಗೆ ನಮ್ಮ ಮಠದ ಸ್ವಾಮಿಗಳು ಬೈದ್ರೇನೆ ಅವ್ರ ಆಶೀರ್ವಾದ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ. ನಾನು ಕೂಡ ಹೆಮ್ಮೆ ಪಡ್ತೀನಿ. ಅವ್ರು ಬೈತಾ ಇದ್ರೆ ನಂಗೆ ಭಾರಿ ಖುಷಿ ಆಗುತ್ತೆ.
ಮುಂದಿನ ವರ್ಷ ಸಾಧ್ಯ ಆದರೆ ತರುಣ್ ಸುಧೀರ್ ಇಲ್ಲಿ ಬರುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ತರುಣ್ ಸುಧೀರ್ ಸೋನಲು ಇಬ್ಬರೂ ಬರಲಿ, ಇಬ್ಬರು ಬಂದು ಗುರುಗಳ ಆಶೀರ್ವಾದ ಕೊಡಲಿ. ಸುಧೀರ್ ಅವರ ಸಿಂಧೂರ ಲಕ್ಷ್ಮಣ ನಾಟಕದ ಒಂದು ಡೈಲಾಗ್ ಹೇಳಿ ಮಾತು ಮುಗಿಸ್ತೀನಿ. ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ. ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ, ಮಗನ ಹ್ಯಾಂಗ್ ಮಾಡ್ತಾರೆ, ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋವು ಪಡ್ತಾಳೆ ಅನ್ನೋದನ್ನ ಸುಧೀರ್ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಡೈಲಾಗ್ ಹೇಳಿ. ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೀನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿದ್ದ ಬಳುವಳಿಯೇ, ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ. ನನ್ನ ಮಗಳ ರೂಪ ಯೌವನ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರಿನ ಹೂವಿನಂತೆ ಆಹುತಿಯಾಗುವುದನ್ನು ಕಂಡು ನಾನು ಸುಮ್ಮನಿರಬೇಕೆ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕು, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನನ್ನವರ ಉಸಿರು ಒಂದಾಗಿ ಈ ಭೂಮಿ ಮಸಳೆಯಾಗಿ ಅಂತ್ಯಗೊಳ್ಳುವುದ ಸಿಡಿಯಲಿ, ಹೋರಾಟ ನಡೆಯಲಿ. ಪ್ರಸಂಗವಿದ್ದರೆ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಗೆಲುವಾಗಲಿ. ಲಕ್ಷ್ಮಣ.